ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಕೊನೆಯ ಅವಕಾಶ. ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ. ಅವರು ರಾಜೀನಾಮೆ ಕೊಡಲೇಬೇಕು. ಅವರಿಗಾಗಿ ರಾಜೀನಾಮೆ ಕೊಟ್ರೆ ಅದು ಶೋಭೆ ತರುತ್ತೆ. ಅವರಾಗೆ ಹೋಗಿ ರಾಜೀನಾಮೆ ಕೊಡಬೇಕು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಒಂದು ಐತಿಹಾಸಿಕ ಒಂದು ಪಾದಯಾತ್ರೆಯನ್ನು ಮೈಸೂರುವರೆಗೆ, ಬೆಂಗಳೂರಿಂದ ಮೈಸೂರುವರೆಗೂ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ಕಡೆ ಒಂದು 8-10 ಸಾವಿರ ಜನ ಪ್ರತಿ ಕ್ಷೇತ್ರದಲ್ಲಿ ಸೇರ್ತಾರೆ. ಬಹುಶಃ ಸಿದ್ದರಾಮಯ್ಯನವರ ಇದು ಕೊನೆಯ ಒಂದು ಅವಕಾಶ. ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಅವ್ರಿಗೂ ಗೌರವ ಬರುತ್ತೆ, ಪಕ್ಷಕ್ಕೂ ಗೌರವ ಬರುತ್ತೆ. ಇಲ್ಲ ಅಂದರೆ ಸಹಜವಾಗಿಯೇ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗ್ಬೋದು. ಅದಕ್ಕೆ ಅವಕಾಶ ಕೊಡದೇ ಅವರೇ ರಾಜೀನಾಮೆ ಕೊಡುವಂಥದ್ದು ಒಳ್ಳೆಯದು ಅಂತೇಳಿ ಒಂದು ಸಲಹೆಯನ್ನು ನಾನು ಕೊಡ್ತೇನೆ. ಇದ್ರ ಮೇಲೆ ಕಚೇರಿ ದುರ್ಬಳಕೆ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾರೆ. ಆ ರೀತಿ ಆರೋಪಗಳು ವಾಸ್ತವಿಕ ಸತ್ಯ ಸಂಗತಿ ಏನು ಅಂತ ಇಡೀ ದೇಶದ ಜನಕ್ಕೆ ಜನತೆಗೆ ಗೊತ್ತಿದೆ. ಈ ರೀತಿ ಆರೋಪ ಮಾಡೋದ್ರಿಂದ ಅವರ ಆರೋಪದಿಂದ ಮುಕ್ತರಾಗೋಕ್ಕಾಗೋದಿಲ್ಲ. ಸೊ ಅದರಿಂದ ವಾಸ್ತವಿಕ ಸ್ಥಿತಿ ಏನಂತ ಜಗತ್ತಿಗೆ ಗೊತ್ತಿರೋದ್ರಿಂದ ಈ ರೀತಿಯ ಮಾತುಗಳಿಂದ ಅವರು ಬಚಾವಾಗೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಮನವಿ. ಓಕೆ, ವಿಜಯ್ ನಮ್ಮ ಪೊಲಿಟಿಕಲ್ ಹೆಡ್ ಜೊತೆಗೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಇದ್ದಾರೆ. ಮೊದಲು ವಿಜಯ್ ಯಾವ ರೀತಿ ಅಂದರೆ, ಒಂದು ಕಡೆ ರಾಹುಲ್ ಗಾಂಧಿ ಫುಲ್ ಸಪೋರ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಬಗ್ಗೆ ಅನೇಕ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಂದು ಕಡೆ ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. 2010-11ರಲ್ಲಿ ಆದಂಥ ಪಾದಯಾತ್ರೆ ಸಿದ್ದರಾಮಯ್ಯನವರನ್ನು ಭಾಳ ದೊಡ್ಡ ಗ್ರೇಟ್ ಲೀಡರನ್ನಾಗಿ ಮಾಡ್ತು ಮತ್ತು BJP ಹೋಗಲಾಡಿಸಿ ಕಾಂಗ್ರೆಸ್ ಬರುವಂಗೆ ಮಾಡ್ತು. ಈ ಪಾದಯಾತ್ರೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವಲ್ಲಿ ಯಶಸ್ವಿ ಆಗುತ್ತಾ? ನಿಮ್ಗೇನು ಅನಿಸುತ್ತೆ? ಜಯಪ್ರಕಾಶ್, ಈಗಿನ ಪಾದಯಾತ್ರೆ ಮಾಡ್ತಾರಂತೂ ಸಂಪೂರ್ಣವಾಗಿ ಬಿಜೆಪಿ ಮತ್ತು JDS ರಾಜಕೀಯವಾಗಿ ಒಂದಷ್ಟು ಮೈಲೇಜ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪಾದಯಾತ್ರೆ ಮಾಡ್ತಾರಂತ. ಯಾಕಂದ್ರೆ ಬಿಜೆಪಿ JDSಗೆ ಈ ರೀತಿ ಒಂದು ರಾಜಕೀಯ ಅಸ್ತ್ರ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಅದು ಸಿದ್ದರಾಮಯ್ಯ ವಿರುದ್ಧ ಅವರ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅವರ ವಿರುದ್ಧ ಆರೋಪ ಕೇಳಿ ಬಂದಿರೋದು ಈ ಮಟ್ಟಕ್ಕೆ. ಅಂದ್ರೆ ಈಗ ಏನು ಈ ಪಾದಯಾತ್ರೆ ಮಾಡಿದ ತಕ್ಷಣ ಅವ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತಾರೆ, ಅಥವಾ ಏನು ರಾಜ್ಯಪಾಲ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಅವರು ಕೂಡ ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲ. ಯಾಕಂದ್ರೆ ನೇರವಾಗಿ ಸಿದ್ದರಾಮಯ್ಯ ಅವರು ಮೂಢ ಹಗರಣ ಸಂಬಂಧಪಟ್ಟಂತೆ ಈ ಹಿಂದೆ ಏನು ಒಂದಷ್ಟು ಆರೋಪಗಳು ಬೇರೆ ಬೇರೆ ಮುಖ್ಯಮಂತ್ರಿಗಳ ವಿರುದ್ಧ ಅಥವಾ ಬೇರೆ ಬೇರೆ ವಿರುದ್ಧ ಕೇಳಿ ಬಂದಿದ್ದು, ಆ ರೀತಿ ನೇರವಾದ ಆರೋಪ ಇಲ್ಲ ಅನ್ನುವಂಥದ್ದು ಕೂಡ ಏನು ಕಾಂಗ್ರೆಸ್ನ ವಾದ ಆಗಿರುವಂತದ್ದು, ಬಿಜೆಪಿ ಕಾಂಗ್ರೆಸ್ ವಾದ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡುವ ತಯಾರಿರುವಂತ ಬೆನ್ನಲ್ಲೇ ಒಂದಷ್ಟು ರಾಜಕೀಯ ಕೇಳಿ ಬರ್ತಾ ಇರುವಂತದ್ದು. ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಒಂದಷ್ಟು ರಾಜಕೀಯ ಬೆಳವಣಿಗೆ ನಡೆಯುತ್ತೆ ಅಂತ ಅದಕ್ಕೆ ಪೂರಕವಾಗಿ ಈಗ ಏನು ಆ ಕ್ರೆಡಿಟ್ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಈಗ ಬಿಜೆಪಿ ಮತ್ತು JDS ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಖಂಡಿತವಾಗ್ಲೂ ಕೂಡ ಅಂದ್ರೆ ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡ್ತಾ ಇರುವಂತದ್ದು. ಆದ್ರೆ ರಾಜಕೀಯವಾಗಿ ಒಂದು ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. 126 ಕಿಲೋಮೀಟರ್. ನನಗೆ ಎಕ್ಸಾಕ್ಟ್ ಪಾದಯಾತ್ರೆ ಆರಂಭ ಆಗುವಂತ ಸ್ಥಳದಲ್ಲಿದ್ದೇನೆ ಜಯಪ್ರಕಾಶ್. ಅಂದ್ರೆ ಈ ದೇವಸ್ಥಾನದಲ್ಲೇ ಕೂಡ ಪಾದಯಾತ್ರೆಗೆ ಚಾಲನೆ ಕೊಟ್ಟು, ಅಂದ್ರೆ ಈಗ ಈ ದೇವಸ್ಥಾನದಲ್ಲಿ ಪಾದಯಾತ್ರೆಗೆ ಚಾಲನೆ ಕೊಟ್ಟು ಕೆಲವು ಹೊತ್ತಲ್ಲಿ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಇಬ್ಬರು ಕೂಡ ಬರ್ತಾರೆ. ಇಲ್ಲಿ ಚಾಲನೆ ಕೊಟ್ಟು ನಂತರ ಶುರು ಮಾಡ್ತಾರೆ. ಅದಾದ ನಂತರ ವೇದಿಕೆ ಕಾರ್ಯಕ್ರಮ. ಸಂಪೂರ್ಣವಾಗಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಬೆಳಗ್ಗೆ ಈಗ 10 ಗಂಟೆ, ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಇದೇ ರೀತಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಯಾಕಂದ್ರೆ ಪಾದಯಾತ್ರೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಪಕ್ಕ ತಾಲೂಕಿನಿಂದ ಜನ ಬರ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಮತ್ತು ಮೈಸೂರು ರೋಡ್ ಹೆವಿ ಟ್ರಾಫಿಕ್ ಆಗಿರುವಂತದ್ದು. ಇಡೀ ಸುಮಾರು ಒಂದು 8ರಿಂದ 10 ಕಿಲೋಮೀಟರ್ ಇದೇ ರೀತಿ ಟ್ರಾಫಿಕ್ ಇದೆ ಅಂತ ಇಲ್ಲಿ ಪೊಲೀಸರು ತಿಳಿಸ್ತಾ ಇರುವಂತದ್ದು. ಟ್ರಾಫಿಕ್ ಆಗಿ ಹರಸಾಹಸ ಪಡ್ತಾ ಇರುವಂತದ್ದು ಇದು ಒಂದು ಭಾಗ. ಈಗ ಪಾದಯಾತ್ರೆ ಶುರುವಾದ ನಂತರ ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಒಂದಷ್ಟು ಸಾಕ್ಷಿಯಾಗುವಂತ ಸಾಧ್ಯತೆ ಇರುವಂತದ್ದು. ಎಕ್ಸಾಕ್ಟ್ಲಿ ಹೇಳೋದಂತಂದ್ರೆ ಜಯಪ್ರಕಾಶ್, ಇವರು ಪಾದಯಾತ್ರೆ ನಡೆಸುವಂತ ಸಂದರ್ಭದಲ್ಲೇ ಬಿಜೆಪಿ ಅಂದ್ರೆ ಏನು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಹೋಗುತ್ತೆ, ಆಗ ಅದರ ಕ್ರೆಡಿಟ್ ರಾಜಕೀಯವಾಗಿ ತೆಗೆದುಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಇರುವಂತದ್ದು. ಅದರ ಭಾಗವಾಗಿ 7 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡಿರುವಂತದ್ದು. ನೋಡ್ಬೇಕು ಇದನ್ನ ಯಾವ ರೀತಿ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಜಯಪ್ರಕಾಶ್. ಓಕೆ ವಿಜಯ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಶ್ರೀಲಕ್ಷ್ಮಿ ಕೂಡ ಸ್ಪಾಟ್ ಅಲ್ಲೇ ಇದ್ದಾರೆ. ಶ್ರೀಲಕ್ಷ್ಮಿ, ಹೆಂಗ್ ಪ್ಲಾನ್ ಆಗಿದೆ ಅಂತ? ಈಗ ಜನಕ್ಕೆ ಕುತೂಹಲ, ಪಾದಯಾತ್ರೆ ಅಂದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾರಾ ಅಥವಾ ಇಲ್ಲ ಒಂದು ವೆಹಿಕಲ್ ಅರೇಂಜ್ ಆಗಿರುತ್ತೆ, ಆರಾಮಾಗಿ ಹೋಗ್ತಾರೆ, ಸುಮ್ಮನೆ ಇಲ್ಲಿ ಡ್ರಾಮಾಗಳಾಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಜನ ಮಾತಾಡ್ತಾ ಇರೋದು. ಸೊ ಯಾವ ರೀತಿ ಪ್ಲಾನ್ ಆಗಿದೆ, ಹೇಗೆ ನಡೆಯುತ್ತೆ ಪಾದಯಾತ್ರೆ ಅಂತ? ಗುಡ್ ಕ್ವೆಶ್ಚನ್ ಶ್ರುತಿ.
ಏನಂತಂದ್ರೆ ಈ ಕಾಲದ ಪಾದಯಾತ್ರೆಗಳು ಬಹಳ ವಿಶೇಷವಾಗಿದೆ ಅಂತ ಹೇಳಬೇಕು. ಅಂದ್ರೆ ಎಲ್ಲ ಪಾದಯಾತ್ರೆಗಳು, ಅದು ಕಾಂಗ್ರೆಸ್ ಕಾಲದ ಮೊನ್ನೆ ನಡೆದಂತ ಮೇಕೆದಾಟು ಪಾದಯಾತ್ರೆ ಇರ್ಬೋದು, ಬಿಜೆಪಿಯ ಈ ಪಾದಯಾತ್ರೆ ಇರ್ಬೋದು, ದೊಡ್ಡ ದೊಡ್ಡ ಲೀಡರ್ಸಿಗೆಲ್ಲ ನಾವು ಬರ್ತಾ ನೋಡ್ಕೊಂಡು ಬಂದ್ವಿ. ಅಲ್ಲಿ ಕ್ಯಾರವಾನ್ಗಳು ನಿಂತಿದ್ದು, ಕ್ಯಾರವಾನ್ಗಳು ಹಿಂದೆಲ್ಲ ಈ ಸಿನಿಮಾ ನಟರಿಗೆ ಮಾತ್ರ ಇರ್ತಾ ಇತ್ತು, ಆ ಥರ ಕ್ಯಾರವಾನ್ಗಳು ರೆಡಿ ಆಗಿದ್ದಾವೆ. ಊಟ ತಿಂಡಿ ವ್ಯವಸ್ಥೆ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರಿಗಿರ್ಬೋದು, ನಾಯಕರಿಗಿರ್ಬೋದು, ಎಲ್ಲರಿಗೂ ಊಟ ತಿಂಡಿ ವ್ಯವಸ್ಥೆ. ಆಮೇಲೆ ಅದಕ್ಕೆ ಬೇಕಾಗುವಂಥ ಬ್ರೇಕ್ ತಗೊಳ್ಳೋದಿರ್ಬೋದು, ಅಥವಾ ಅದಕ್ಕೆ ಬೇಕಾಗುವಂಥ ನೀರಿನ ಸೌಲಭ್ಯ ಇರ್ಬೋದು, ಅಥವಾ ಪಾನೀಯಗಳು, ಎಲ್ಲ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ. ಅಂದರೆ ಈ ಕಾಲದ ಪಾದಯಾತ್ರೆಗಳೇ, ರಾಜಕೀಯ ಪಾದಯಾತ್ರೆಗಳೇ ಹೀಗೆ ನಡೀತಾ ಇದ್ದಾವೆ. ಬಿಜೆಪಿ ಪಾದಯಾತ್ರೆ ಕೂಡ ಅದಕ್ಕೆ, ಬಿಜೆಪಿ JDS ಪಾದಯಾತ್ರೆ ಕೂಡ ಅದಕ್ಕೆ ಹೊರತಲ್ಲ ಶ್ರುತಿ. ರಾಜ್ಯದ ಎಲ್ಲ ಭಾಗಗಳಿಂದ ಇಲ್ಲಿಗೆ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಶೆಡ್ಯೂಲ್ ಇದೆ ಅವರದ್ದು, ಯಾವಾಗ ಬರಬೇಕು, ಯಾವ್ಯಾವ ಏರಿಯಾದವ್ರು ಎಷ್ಟೆಷ್ಟೊತ್ತಿಗೆ ಬರಬೇಕು, ಅದೆಲ್ಲ ಬಹಳ ನೀಟಾಗಿ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಅವರು. JDS ನಾಯಕರುಗಳು ಬಂದಿದ್ದಾರೆ, ಬಿಜೆಪಿ ನಾಯಕರುಗಳು ಬಂದಿದ್ದಾರೆ. ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ ಈಗ. ವೇದಿಕೆಯಲ್ಲಿ ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಲ್ಲ ಅನೇಕ ಹಿರಿಯ ಮುಖಂಡರಿದ್ದಾರೆ. ಆರ್ ಅಶೋಕ್ ಅವರು ಇದ್ದಾರೆ, ಎಲ್ಲ ಹಿರಿಯ ಮುಖಂಡರು ಬಂದಿದ್ದಾರೆ, ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಹೀಗೆ ಎಲ್ಲ ನಾಯಕರುಗಳನ್ನ ಒಗ್ಗೂಡಿಸಿ ನಡೆಸುವಂತ ಒಂದು ಪಾದಯಾತ್ರೆ ಆಗಿದೆ ಇದು. ಆದರೆ ನೀವು ಬೆಳಗ್ಗೆ ಕೇಳ್ತಾ ಇದ್ದಂತ ಪ್ರತಾಪ್ ಸಿಂಹ ಬರ್ತಾರ, CP ಯೋಗೇಶ್ವರ್ ಬರ್ತಾರ, ಬಿಜೆಪಿಯಲ್ಲಿನ ಒಡಕು ಯತ್ನಾಳ್ ಬರ್ತಾರ, ಈ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಒಂದು. ಎರಡನೇದು, ರಾಜಕೀಯವಾಗಿ ಏನು ಇಂಪ್ಯಾಕ್ಟ್ ಮಾಡಬೇಕು ಆ ಇಂಪ್ಯಾಕ್ಟ್ ಅನ್ನ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಆದ್ರೆ ಪಾದಯಾತ್ರೆಗೆ ಚಾಲನೆ ಸಿಕ್ಕ ನಂತರದಲ್ಲಿ ಪೊಲೀಸರು ಬಿಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಈ ಪಾದಯಾತ್ರೆಯನ್ನು ಸುಗಮವಾಗಿ 7 ದಿನ ಮಾಡಕ್ ಬಿಟ್ಬಿಡ್ತಾರ, ಅಥವಾ ಅಷ್ಟರೊಳಗೆ ಬೇರೆ ಇನ್ನೇನಾದ್ರೂ, ಇಡೀ ಪ್ರಕರಣವೇ ಬೇರೆ ಇನ್ನೇನಾದ್ರೂ ತಿರುವು ತಗೊಳುತ್ತಾ, ಇಂಟೆನ್ಸಿಟಿ ಹೀಗೆ ಇರುತ್ತಾ ಅಥವಾ ಕಳೆದೋಗತ್ತಾ, ಹೀಗೆ ನೂರಾರು ಪ್ರಶ್ನೆಗಳು ಪಾದಯಾತ್ರೆಯ ಕುರಿತಾಗಿ ಇದೆ. ಶ್ರುತಿ, ಕಾದ್ ನೋಡ್ಬೇಕಾಗಿದೆ ಹೆಂಗಾಗತ್ತೆ ಈ ಒಂದು ಪಾದಯಾತ್ರೆ. ಪೊಲಿಟಿಕಲಿ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಮೈಲೇಜ್ ಕೊಡುತ್ತೆ, ಲೀಗಲಿ ಆಸ್ ಆಫ್ ನೌ ಇದೇನೋ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪೊಲಿಟಿಕಲಿ ನೋಡ್ಬೇಕಾಗಿದೆ. ಶ್ರುತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಅದರ ಜೊತೆಗೆ ಅವರು ಒಂದು ಪಾಯಿಂಟನ್ನು ಹೇಳ್ತಾ ಇದ್ರು. ಈ ನಡುವೆ ಮೈಸೂರಲ್ಲಿ CM ಸಿದ್ದರಾಮಯ್ಯ ದಿಢೀರ್ ಸಭೆ, ಬಹಳ ಟ್ವಿಸ್ಟ್ ಇದೆ. ನೋಟಿಸ್, ದೋಸ್ತಿ, ಪಾದಯಾತ್ರೆ ಬೆನ್ನಲ್ಲೇ ಅಲರ್ಟ್. ಮೈಸೂರು ನಿವಾಸದಲ್ಲಿ ಮುಖ್ಯಮಂತ್ರಿ ಮೀಟಿಂಗ್, ಮೈಸೂರು ಭಾಗದ ಸಚಿವರ ಜೊತೆ ಮೀಟಿಂಗ್. ಮೈಸೂರು ಭಾಗದ ಸಚಿವರು ಹಾಗೂ ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರಂತೆ. ಯಾಕಂದರೆ ಒಂದು ವಾರ ಕಳೆದ ನಂತರ ಅಲ್ಲಿಗೆ ಸೇರುತ್ತಲ್ಲ, ಅಲ್ಲಿ ಸೇರೋದಂದ್ರೆ ಒಂದು ಸಮಾವೇಶ ಅಂತಿರುತ್ತೆ. ನನಗೀಗಲೂ ನೆನಪಿದೆ, ಇದೇ ಸಿದ್ದರಾಮಯ್ಯನವರು ಇದೇ ಜನಾರ್ದನ್ ರೆಡ್ಡಿ ವಿರುದ್ಧ ಪಾದಯಾತ್ರೆ ಮಾಡಿ ಅಲ್ಲೊಂದು, ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ. ಜನಾರ್ದನ್ ರೆಡ್ಡಿ, ನೀವು ಹೇಳಿದ್ರಿ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ, ಈಗ ನೀನು ಬಾ ತಾಕತ್ತಿದ್ರೆ ಬಳ್ಳಾರಿಗೆ ನಾವು ಬಂದಿದ್ದೀವಿ ಅಂತ. ಅಂದರೆ ಏನು ಅದ್ಭುತ ಇತ್ತು ಅಂದ್ರೆ ಅದು. ಸೊ ಅದೇ ಸಿದ್ದರಾಮಯ್ಯನವರು ಈಗ